ಅವ್ರಿಗೆ ಕಾಂಗ್ರೆಸ್ ಅವ್ರಿಗೆ ವಿರೋಧ ಮಾಡುವಂಥ ನೈತಿಕ ಅಧಿಕಾರ ಇಲ್ಲ. 2016ರಲ್ಲಿ DB ಜಯಚಂದ್ರ ಅವರು ಲಾ ಮಿನಿಸ್ಟರ್ ಆಗಿದ್ದಾಗ ಗೌರವಾನ್ವಿತ ನಮ್ಮ ಈಗಿನ ವಿರೋಧ ಪಕ್ಷದ ನಾಯಕರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಾಗ ಈ ಬಿಲ್ಲನ್ನು 2016ರಲ್ಲೇ ತಯಾರು ಮಾಡಿದ್ದಾರೆ. ಈ ಬಿಲ್ಲಲ್ಲಿ ಏನೇನು ಮತಾಂತರ ಆಗ್ತಾ ಇದೆ, ಅದರಿಂದ ಅನ್ಯಾಯ ಆಗ್ತಾ ಇದೆ, ಹಿಂದೂಗಳನ್ನು ನಿರಂತರವಾಗಿ ಮತಾಂತರ ಮಾಡುವಂಥ ಒಂದು ಷಡ್ಯಂತ್ರ ಏನು ರಾಜ್ಯದಲ್ಲಿ ನಡೀತಾ ಇದೆ, ಇದಕ್ಕೋಸ್ಕರ ಬೇರೆ ಬೇರೆ ದೇಶದಿಂದ ಏನು ಹಣ ಬಂದು ಈ ಮತಾಂತರಕ್ಕೆ ಪ್ರೋತ್ಸಾಹ ಐತೆ, ಇದೆಲ್ಲವನ್ನ ಮನಗಂಡು ಅವತ್ತಿನ 2016 ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರ ಇದನ್ನು ಲಾ ಮಿನಿಸ್ಟ್ರು ಒಪ್ಪಿಗೆ ಕೊಟ್ಟಿದ್ದಾರೆ. ಮುಖ್ಯಮಂತ್ರಿಗಳಾಗಿದ್ದಂಥ ಸಿದ್ದರಾಮಯ್ಯನವರು ಆ ಫೈಲ್ಗೆ ಸೈನ್ ಹಾಕಿದ್ದಾರೆ. ಒಬ್ಬ ಮುಖ್ಯಮಂತ್ರಿ ಕ್ಯಾಬಿನೆಟ್ಟಿನ ಹೆಡ್ ಮಾಸ್ಟರ್ ಇದ್ದಂಗೆ, ಮತ್ತು ಅವರೇ ಸೂಪರ್ಮ್ಯಾನ್, ಅವರೇ ಸೈನ್ ಹಾಕಿದ ಮೇಲೆ ಇದು ಕಾಂಗ್ರೆಸ್ಸಿನ ಕೂಸಿದು. ನಾವು ಅದಕ್ಕೆ ಸ್ವಲ್ಪ ಬದಲಾವಣೆಯನ್ನು ತಂದು ಒಂದೆರಡು ಪಾಯಿಂಟನ್ನು ಆ್ಯಡ್ ಮಾಡಿ ನಾವು ಮಾಡಿದರೆ ಬಿಟ್ಟರೆ ಇವತ್ತು ಏನು ಕಾಂಗ್ರೆಸ್ ಅವರು ಏನು ಅಲ್ಪಸಂಖ್ಯಾತರ ಚಾಂಪಿಯನ್ ಆಗಕ್ಕೆ ಹೊರಟಿದ್ದಾರೆ, ಇದರಿಂದ ಅವ್ರ ಮುಖಭಂಗ ಆಗಿದೆ. ಇವತ್ತು ಅವರು ದಾರಿಯಲ್ಲಿ ಮುಖ ಎತ್ಕೊಂಡು ಮುಸ್ಲಿಮರುಗಳ ಸಭೆಗೆ ಹೋದಾಗ, ಮುಸ್ಲಿಂ ಬಾಂಧವರ ಸಭೆಗಳಿಗೆ ಹೋದಾಗ ಏನು ಚಾಂಪಿಯನ್ ರೀತಿ ಭಾಷಣಗಳು ಹೊಡಿತಾ ಇದ್ರು, ಇನ್ನು ಮುಂದೆ ಅವ್ರು ಭಾಷಣ ಹೊಡಿಯೋಕ್ಕಾಗಲ್ಲ. ಯಾಕೆಂದರೆ ಕೇಳ್ತಾರೆ, ನೀವೇ ಸೈನ್ ಹೊಡೆದಿದ್ದೀರಾ ಅಂತ ಯಾರಾದರೂ ಮಾಧ್ಯಮದವ್ರು ಕೇಳಿದ್ರೆ ಅಥವಾ ಆ ಜನ ಕೇಳಿದ್ರೆ ಅವ್ರಿಗೆ ಇವತ್ತು ಉತ್ತರ ಇಲ್ಲ. ಒಂದು ರೀತಿ ಕಾಂಗ್ರೆಸ್ ಇವತ್ತು ಜನಗಳ ಮುಂದೆ ಒಂದು ರೀತಿ ಅಪಹಾಸ್ಯಕ್ಕೆ ಈಡಾದಂಥ ಪಕ್ಷ ಆಗಿದೆ. BJP ಈ ಒಂದು ಮತಾಂತರ ಆಗ್ತಾ ಇರೋವಂಥದ್ದು ಒಂದು ರಾಜ್ಯದ, ಒಂದು ದೇಶದ, ಒಂದು ಸರ್ವತೋಮುಖ ಒಂದು ಒಗ್ಗಟ್ಟಾಗಿರುವಂಥ ಒಂದು ನೀತಿ ಏನಿದೆ ಅದಕ್ಕೆ ವಿರುದ್ಧ ಇರ್ತೈತೆ. ಅದಕ್ಕೋಸ್ಕರ ಈ ಮತಾಂತರ ನಿಷೇಧ ಕಾಯ್ದೆ ಜಾರಿಗೆ ಬರಬೇಕು. ಯಾರ್ಯಾರು ಯಾವ್ಯಾವ ಧರ್ಮದಲ್ಲಿದ್ದಾರೋ ಆಯಾ ಧರ್ಮದಲ್ಲಿ ಅವರ ಪೂಜೆ ಪುನಸ್ಕಾರಗಳನ್ನು ಮಾಡಬೇಕು. ಒಂದು ಧರ್ಮದವರು ಇನ್ನೊಂದು ಧರ್ಮವನ್ನು ಮತಾಂತರ ಮಾಡುವಂಥದ್ದು ಅಪರಾಧ. ಇದಕ್ಕೆ ಯಾರ್ಯಾರು ಇವತ್ತು ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ರು ಅವ್ರಿಗೆ ನಾನು ಒಂದೇ ಪ್ರಶ್ನೆ ಕೇಳೋದು, ನಿಮ್ಗೆ ಯಾಕೆ ಭಯ? ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ನಿಮ್ಮ ಭಯ ಯಾಕೆ? ನಿಮ್ಮನ್ನ ಯಾರನ್ನ ಮತಾಂತರ ಮಾಡ್ತಾ ಇದ್ದಾರೆ, ಯಾರು ಪ್ರೊಟೆಸ್ಟ್ಗಳು ಮಾಡ್ತಾ ಇದ್ದಾರೋ ಅವ್ರನ್ನ ಯಾರನ್ನ ನಾವು ಬನ್ನಿ ಅಂತ ನಾವು ಕರೆಯಲ್ಲ, ಯಾವತ್ತೂ ಕರೆಯಲ್ಲ. ಇವಾಗ ಯಾರು ಪ್ರೊಟೆಸ್ಟ್ ಮಾಡ್ತಾವ್ರೋ ನೀವು ಬನ್ನಿ ನಮ್ಮ ಧರ್ಮಕ್ಕೆ ಅಂತ ನಾವು ಕರೆಯಲ್ಲ. ನಮ್ಮ ಧರ್ಮ ಉಳಿಬೇಕು, ಅವ್ರವ್ರ ಧರ್ಮ ಅವ್ರಿಗೆ ಉಳಿಬೇಕು. ಇದು BJPಯ ನೀತಿ. ಇವತ್ತೆಲ್ಲ ದಾಖಲೆಗಳನ್ನು ಸಿದ್ದರಾಮಯ್ಯವ್ರ ಮುಂದೆ ನಿಂತಿದ್ರಿ, ಅವರು ಕಕ್ಕಾಬಿಕ್ಕಿ ಆಗೋಗ್ಬಿಟ್ಟಿದ್ದಾರೆ. ನೋಡಿ, ನಾನು ಸೈನೇ ಹಾಕಿಲ್ಲ ಅಂದರು, ಆಮೇಲೆ ಸ್ಪೀಕರ್ ಅವ್ರು ಸೈನ್ ಓದಿದ್ಮೇಲೆ ಈಗ ಅರ್ಧ ಗಂಟೆ ಚರ್ಚೆಗೆ ಬಿಟ್ಟಿದ್ದಾರೆ ಅವರ ಚೇಂಬರಲ್ಲಿ. ಅಂದರೆ ಇದೆಲ್ಲ ಏನಾಗ್ತಾ ಇದೆ ಅಂತಂದರೆ ಕಾಂಗ್ರೆಸ್ ಅವರು ಬೀದಿಯಲ್ಲಿ ನಿಂತಾಗ ಒಂದು ಮಾತಾಡ್ತಾರೆ, ವಿಧಾನಸೌಧದ ಒಳಗಡೆ ನಿಂತಾಗ ಮಾತಾಡ್ತಾರೆ. ಇದು ಅವರ ಡೋಂಗಿ ಜಾತ್ಯತೀತ ನೀತಿ ಏನಿದೆ ಇದು ಇವತ್ತು ಖಂಡಿಸಬೇಕಾಗಿದ್ದಂಥದ್ದು. ಒಳಗೊಂದು ಹೊರಗೊಂದು ಸಿದ್ದರಾಮಯ್ಯನವರೇ ಸ್ವತಃ ಸೈನ್ ಹಾಕಿದ್ದಾರೆ ಈ ಬಿಲ್ಗೆ. ಅದರಿಂದ ಕಾಂಗ್ರೆಸ್ಸಿನ ಈ ಡೋಂಗಿ ಬಣ್ಣ ಏನಿದೆ ಇವತ್ತು ಬಟಾ ಬಯಲಾಗ್ಬಿಟ್ಟಿದೆ. ಅದರಿಂದ ಯಾವುದೇ ನೈತಿಕ ಅಧಿಕಾರ ಇಲ್ಲ, ಬಿಲ್ ವಿರೋಧ ಮಾಡೋಕ್ಕೆ ಕಾಂಗ್ರೆಸ್ ಅವರು ನೈತಿಕ ಅಧಿಕಾರ ಇಲ್ಲ. ಆ ಬಿಲ್ಗೆ ಅವರು ಒಪ್ಪಿಗೆ ಕೊಟ್ಟರೆ ಅವ್ರಿಗೆ ಮಾನ ಮರ್ಯಾದೆ ಉಳಿತದೆ, ಇಲ್ಲ ಅಂದರೆ ಅವ್ರ ಮಾನ ಹರಾಜಾಗೋದು. ಸರ್, ಈಗ ಸಾಮಾನ್ಯವಾಗಿ ಕಾಂಗ್ರೆಸ್ನ ಕೂಸು BJP ಅವರು ಬೆಳೆಸೋಕೆ ಹೋಗಲ್ಲ, ಆದ್ರೆ ಈ ಕೂಸನ್ನು ಯಾಕೆ ಬೆಳೆಸ್ತಾ ಇದ್ದಾರೆ? ನಾವು ಆ ಕೂಸನ್ನ ಬೆಳೆಸ್ತಾ ಇಲ್ಲ, ನಾವು ಅದಕ್ಕೆ ಒಂದು ಸ್ವಲ್ಪ ಟಚ್ ಅಪ್ ಕೊಟ್ಟಿದ್ದೀವಿ. ಟಚ್ ಅಪ್ ಕೊಟ್ಟು ಇನ್ನಷ್ಟು ಇವತ್ತಿನ ಕಾನೂನಿಗೆ ಬದಲಾವಣೆಯನ್ನು ತಂದು ನಾವು ಮಾಡಿದಿರಿ. ರಾಜ್ಯದ ಜನರ ಹಿತದೃಷ್ಟಿಯಿಂದ ಮಾಡಿದಿರಿ. ಅಂದರೆ ಸಿದ್ದರಾಮಯ್ಯನವರ ಒಳಮನಸ್ಸು ಇದೆಯಲ್ಲ, ಕಾಂಗ್ರೆಸ್ ಮನಸ್ಸಲ್ಲ, ಒಳಮನಸ್ಸು ಈ ದೇಶದ ಪರವಾಗಿ ವ್ಯಕ್ತ ಮಾಡಿದ್ದಾರೆ ಅನ್ನೋದು ಇದರಿಂದ. ಅಂದರೆ ಒಳಗೊಂದು ಹೊರಗೊಂದು ಅನ್ನೋದು ಅರ್ಥ ಆಗ್ತಾ ಇದೆ. ನಾವು ಒಪ್ಕೊಂತೀರಿ, ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀರಿ. ಅವ್ರಿಗೆ ಬಿಲ್ಗೆ ಒಪ್ಪಿಗೆ ಕೊಟ್ಬಿಟ್ರೆ, ಹೇಗೋ ಸೈನ್ ಹಾಕಿದ್ದಾರೆ, ಒಪ್ಪಿಗೆ ಕೊಟ್ಟರೆ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀರಿ.